2026ದ ಯೂನಿಯನ್ ಬಜೆಟ್ ಫೆಬ್ರವರಿ 1 ತಾರೀಕ ಬರೋದೈತಿ. ಆ ದಿನ ಸಂಡೇ ಐತಿ. ಆದ್ರೂ ಪ್ರತಿ ವರ್ಷ ಫೆಬ್ರವರಿ 1 ತಾರೀಕು ಬರೋದ್ರಿಂದ ಈ ಸಲೇನು ವೀಕ್ಷಕರೇ ಫೆಬ್ರವರಿ 1 ತಾರೀಕನ ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ಅವರ ಪ್ರಸ್ತಾವನೆ ಮಾಡೋರಿದ್ದಾರೆ ಬಜೆಟ್ ಈ ವರ್ಷದ. ಸ್ಟಾಕ್ ಮಾರ್ಕೆಟ್ ಅನ್ನು ಸಂಡೇ ಐತನೋ ಕಾರಣ ಹಾಲಿಡೇ ಇಲ್ಲ, ಯಾಕಂದ್ರೆ ಬಜೆಟ್ ಇರೋ ಕಾರಣ ಸ್ಟಾಕ್ ಮಾರ್ಕೆಟ್ ಅನ್ನು ಓಪನ್ ಇಟ್ಟಾರ. ಅದ ಕಾರಣ ನಾವು ಹೂಡಿಕೆದಾರರಾಗಿ ಟ್ರೇಡರ್ ಆಗಿ ನಾವು ಅದ್ರ ಬಗ್ಗೆನೂ ಗುರ್ತಿರ್ಬೇಕ್ರಿ. ಬರೀ ವೀಕ್ಷಕರೇ, ಇವತ್ತಿನ ಈ ವಿಡಿಯೋನಾಗ ನಾವು 2026 ಯೂನಿಯನ್ ಬಜೆಟ್ ಯಾವ ತರ ಇರ್ಬೋದ, ಯಾವ ಥೀಮ್ ಇರ್ಬೋದ, ಯಾವ್ಯಾವ ಸೆಕ್ಟರ್ಗೆ ಬೆನಿಫಿಟ್ ಸಿಗ್ಬೋದು ಅಂತ ನನಗೆ ಪರ್ಸನಲಿ ಏನು ಅನಿಸ್ತೈತಿ. ನಾ ಏನು ಸ್ಟಡಿ ಮಾಡೇನಿ, ಎಲ್ಲ ನ್ಯೂಸ್ ಅನ್ನ ನೋಡಿ ಅದ್ರ ಬಗ್ಗೆ ನಾ ಡೀಟೇಲ್ದಾಗ ತಿಳಿಸಾವಿದೇನಿ. ಏನಿದ್ ಹೇಳಾವಿದೇನಿ 100% ಆಗತೈತೆ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಮೇನ್ ಏನಂತಂದ್ರೆ ಈ ಯೂನಿಯನ್ ಬಜೆಟ್ ಏನು ಬರೋದೈತಿ, ಈ ಬರೋ ಯೂನಿಯನ್ ಬಜೆಟ್ನಾಗ ಏನೇನಾಗ್ತೈತೆ ಅಂತ ಯಾರಿಗೂ ಗುರ್ತಿರಂಗಿಲ್ರಿ. ಯಾರಿಗೆ ಗುರ್ತೈತೆ ಅವ್ರಿಗೆ ಏನು ಮಾಡ್ಯಾರ ಅಂತಂದ್ರೆ ಹಲ್ವಾ ತಿನ್ನಿಸಿ ಒಂದು ರೂಮ್ನಾಗ ಕುನಿಸ್ಬಿಟ್ಟಾರಿ. ಅವ್ರೀಗ ಫೆಬ್ರವರಿ 1 ತಾರೀಕ ಏನು ಬಜೆಟ್ ಮಂಡನೆ ಮಾಡ್ತಾರ ಅವಾಗನ ಹೊರಗೆ ಬರ್ತಾರ ಅವರೆಲ್ಲ ಆಫೀಸರ್ಸ್ ಯಾರ್ಯಾರು ಇರ್ತಾರ ಅವ್ರ. ಅದಕ್ಕೆ ಕಾರಣ ಇದು ಬರೀ ಒಂದು ಅನುಮಾನ. 100% ಅದ ಥರ ಆಗ್ತೈತಂತ ಹೂಡಿಕೆ ಮಾಡಿ ಮೂರ್ಖ ಆಗಾಕ ಹೋಗ್ಬೇಡ್ರಿ. ಈ ವಿಡಿಯೋ ನೋಡಿ ಅಥವಾ ಯಾರು ಬೇರೆದವ್ರದ್ದು ವಿಡಿಯೋ ಅನ್ನಾನು ನೋಡಿ. ಅದ ಕಾರಣ ಇದು ನಿಮ್ದು ತಲೆಯಾಗಿರ್ಬೇಕಾ. ಒಂದು ಡಿಸ್ಕ್ಲೇಮರ್ ಅನ್ನು ಕೊಡ್ತೇನೆ. ಈ ವಿಡಿಯೋನಾಗೇನು ನಾ ಸೆಕ್ಟರ್ಗಳ ಬಗ್ಗೆ ಅದ್ರ ಬಗ್ಗೆ ಎಲ್ಲ ತಿಳಿಸಿದ್ದೇನೆ. ಇದು ಬರೀ ವೀಕ್ಷಕರೇ ಒಂದು ಅನುಮಾನ. ಮತ್ತೊಂದೇನಂತಂದ್ರೆ ನಾ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಅನ್ನು ಇಲ್ಲ. ಅದ ಕಾರಣ ಈ ವಿಡಿಯೋ ಅನ್ನ ಎಜುಕೇಶನ್ ಪರ್ಪಸ್ ಅಂತ ತಿಳ್ಕೊರಿ. ಬರೀ ವೀಕ್ಷಕರೇ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಈ ವರ್ಷದ 2026 ಯೂನಿಯನ್ ಬಜೆಟ್ ಐತಿ. ಈ ಯೂನಿಯನ್ ಬಜೆಟ್ನಾಗ ಮೇನ್ ಏನಂತಂದ್ರ ಯಾವುದು ಇಲೆಕ್ಷನ್ಗಳದ್ದು ಇಲ್ಲ. ಅದ ಕಾರಣ ಸರ್ಕಾರ ದೇಶದ ಗ್ರೋತ್ ಅನ್ನ ನೋಡಿ ಅಥವಾ ಮಾರುಕಟ್ಟೆಗೆ ಒಳ್ಳೆ ಬಜೆಟ್ ಅನ್ನ ತರಬಹುದಂತ ನನಗನ್ಸತೈತಿ. ಅಥವಾ ಎಕ್ಸ್ಪರ್ಟ್ಗಳು ಏನನ್ನತ್ತಾರ ಅಂತಂದ್ರೆ ಗೌರ್ಮೆಂಟ್ ಥೀಮ್ ಏನಿರ್ಬೋದಂತಂದ್ರ ಗ್ರೋತ್ ಮತ್ತು ಏನು ಅನಾವಶ್ಯಕ ಖರ್ಚುಗಳು ಆಗ್ತಾವ ಗೌರ್ಮೆಂಟ್ದಿಂದ ಅದನ್ನ ಕಡಿಮೆ ಮಾಡಿ ಗ್ರೋತ್ ಅನ್ನ ಯಾವ ತರ ತರಬಹುದು ಅನ್ನೋದನ್ನ ಗೌರ್ಮೆಂಟ್ ಈ ವರ್ಷದ ವೀಕ್ಷಕರೇ ಥೀಮ್ ಇರ್ಬೋದಂತ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಅದ ಥೀಮ್ ಪ್ರಕಾರ ಕೆಲವೊಂದು ಸೆಕ್ಟರ್ಗಳ್ನಾಗ ಪಾಸಿಟಿವ್ ಆಗ್ಬೋದು ಈ ಯೂನಿಯನ್ ಬಜೆಟ್ಲಿ ಅಂತ ನನಗೆ ಪರ್ಸನಲಿ ಅನಿಸ್ತೈತಿ. ಅವು ಸೆಕ್ಟರ್ಗಳು ಯಾವ್ದಂತ ಅದ್ರ ಬಗ್ಗೆನೂ ತಿಳ್ಕೊಂಬಿಡೋಣ. ಒಂದನೇ ಸೆಕ್ಟರ್ ಇನ್ಫ್ರಾಸ್ಟ್ರಕ್ಚರ್. ನಮ್ಮ ದೇಶದ ಯೂನಿಯನ್ ಬಜೆಟ್ನಾಗ 2026 ಯೂನಿಯನ್ ಬಜೆಟ್ನಾಗ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ಗೆ ಏನ್ರೇ ಪಾಸಿಟಿವ್ ಆಗ್ಬೋದು ಅಂತ ನನಗನ್ಸತೈತಿ. ಯಾಕಂತಂದ್ರ ಏನು ನಮ್ಮ ದೇಶದ ಡೆವಲಪ್ಮೆಂಟ್ ಆಗತೈತಿ, ಏನು ನಮ್ಮ ದೇಶ ಬೆಳತೈತಿ, ಅದ್ರ ಪ್ರಕಾರ ಇನ್ನು ಇನ್ಫ್ರಾಸ್ಟ್ರಕ್ಚರ್ ಭಾಳ ಬೆಳಿಬೇಕಾ. ಅದ ಕಾರಣ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಸೆಕ್ಟರ್ದಾಗ ಇರೋ ಕಂಪ್ನಿಗಳ್ಗೆ ಈ ಬಜೆಟ್ನಾಗ ಏನ್ರಿ ಒಂದು ಗುಡ್ ನ್ಯೂಸ್ ಸಿಗ್ಬೋದು ನನಗನ್ನಿಸ್ತೈತ್ರಿ. ಎರಡನೇ ಸೆಕ್ಟರ್ ಯಾವ್ದಂತಂದ್ರ ರೈಲ್ವೆ ಸೆಕ್ಟರ್. ರೈಲ್ವೆನಾಗನು ಹಲವಾರು ವೀಕ್ಷಕರೇ ಹಲವಾರು ಡೆವಲಪ್ಮೆಂಟ್ ಅನ್ನ ಮಾಡತ್ತಾರ. ಒಂದೇ ಭಾರತ್ ಟ್ರೈನ್ಗಳನ್ನ ತರತಾರ, ಫಾಸ್ಟ್ ಟ್ರೈನ್ಗಳನ್ನ ತರತಾರ. ಅದ ಕಾರಣ ಎಕ್ಸ್ಪರ್ಟ್ಗಳ ಪ್ರಕಾರ ರೈಲ್ವೆ ಸೆಕ್ಟರ್ ವೀಕ್ಷಕರೇ ಹೋದ ವರ್ಷಕ್ಕಿಂತ ಈ ವರ್ಷ 10-12% ಹೆಚ್ಚು ರೊಕ್ಕ ಕೊಡ್ಬೋದಂತ ಒಂದು ಅನುಮಾನ ಐತಿ. ಅದೇ ಥರ ಈ ಥರ ಏನ್ರಿ ಆತಂತಂದ್ರೆ ರೈಲ್ವೆ ಸೆಕ್ಟರ್ಗೂ ಪಾಸಿಟಿವ್ನ ಅಂತ ನಾವು ಅನ್ಬೋದ. ಮೂರನೇ ಸೆಕ್ಟರ್ ಯಾವುದಂತಂದ್ರೆ ಡಿಫೆನ್ಸ್ ಸೆಕ್ಟರ್. ನಮಗೆ ಆಪರೇಷನ್ ಸಿಂಧೂರ್ ಏನು ನಡೀತಾ, ಮತ್ತೇನು ವೆನೆಜುಲಾನ್ಯಾಗ US ವೀಕ್ಷಕರೇ ಮಿಲಿಟ್ರಿಗಳನ್ನ ಹೋಗಿ ವೆನೆಜುಲಾದ ಪ್ರೈಮ್ ಮಿನಿಸ್ಟರನ್ನ ತೊಗೊಂಬಂದ್ರ, ಮತ್ತು ಇವೆಲ್ಲ ಧಮ್ಕಿಗಳ ಇವ ಏನು ಜಿಯೋ ಪೊಲಿಟಿಕಲ್ ಟೆನ್ಷನ್ ಜಗತ್ನಾಗ ನಡೆದವ ಅದೆಲ್ಲ ನೋಡ್ರೆ ನಮಗೇನು ಗೊತ್ತಾಗ್ತೈತ್ರಿ, ಡಿಫೆನ್ಸ್ ಭಾಳ ಇಂಪಾರ್ಟೆಂಟ್. ಅದ ಕಾರಣ ಡಿಫೆನ್ಸ್ಗೂ ಭಾಳ ವೀಕ್ಷಕರು ಈ ಸಲ ಖರ್ಚು ಮಾಡ್ಬೋದು ಗೌರ್ಮೆಂಟ್ ಈ ಬಜೆಟ್ನಾಗ ಅಂತ ನಮಗನ್ಸತೈತಿ. ಅದ್ರ ಮೇನ್ ಮೇಕ್ ಇನ್ ಇಂಡಿಯಾ ಥೀಮ್. ಇಂಡಿಯಾದಾಗನ ಡಿಫೆನ್ಸ್ದು ವಸ್ತುಗಳನ್ನು ತಯಾರು ಮಾಡಿ ನಾವೇ ಉಪಯೋಗಿಸೋದ ಅಥವಾ ಆ ವಸ್ತುಗಳನ್ನು ನಾವು ಬೇರೆ ದೇಶಗಳಿಗೆ ಸೆಲ್ ಮಾಡೋದ, ಈ ಥರನೂ ಅದು ಗೌರ್ಮೆಂಟ್ ಪ್ಲಾನ್ ಇರ್ಬೋದು ಈ ಬಜೆಟ್ನಾಗ ಅಂತ ನನಗನ್ನಿಸ್ತೈತ್ರಿ. ಅದ್ರ ಮೇನ್ ಏನಂತಂದ್ರೆ ನೀವು ನೋಡ್ರಿ, ಜಗತ್ತದು ದೊಡ್ಡ ದೇಶಗಳೇನಿದಾವ, ರಷ್ಯಾ ಆಗಲಿ ಅಮೇರಿಕಾ ಆಗಲಿ, ಅವೆಲ್ಲ ದೇಶಗಳು ನಂಬರ್ 1 ಇದ್ದಾವ. ಅವು ಏನು ಮಾಡ್ತಾವ್ರಿ, ಡಿಫೆನ್ಸ್ದು ವಸ್ತುಗಳ ಬೇರೆ ಬೇರೆ ದೇಶಕ್ಕೆ ಸೆಲ್ ಮಾಡ್ತಾವ. ಅದ ಕಾರಣ ನಾವು ನಂಬರ್ 1 ಹೋಗ್ಬೇಕಂತಂದ್ರೆ ನಾವು ಡಿಫೆನ್ಸ್ದು ವಸ್ತುಗಳನ್ನು ತಯಾರು ಮಾಡ್ಬೇಕಾಗ್ತೈತಿ, ಮತ್ತು ಅವ ವಸ್ತುಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡ್ಬೇಕು. ಅದರಿಂದ ಏನು ರೊಕ್ಕ ಬರ್ತೈತಿ, ಅದರಿಂದ ನಮ್ಮ ದೇಶ ಮತ್ತು ಬೆಳಿತೈತ್ರಿ. ಅದ ಕಾರಣ ನಮ್ಮ ದೇಶನಾಗ ನಾವು ವಸ್ತುಗಳು ಬಳಸಿದ್ರೆ ಭಾಳ ರೊಕ್ಕ ಆಗ್ತೈತಿ, ಆದ್ರೂ ಅವು ವಸ್ತುಗಳು ನಾವು ಎಕ್ಸ್ಪೋರ್ಟ್ ಮಾಡ್ರೆ ಇನ್ನಷ್ಟು ರೊಕ್ಕ ಗಳಿಸ್ಬೋದು. ಅದ ಕಾರಣ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಈ ವರ್ಷದ ಬಜೆಟ್ನಾಗ ಏನ್ರಿ ಚಲೋ ವೀಕ್ಷಕರಿಗೆ ಕೊಡ್ಬೋದು ಗೌರ್ಮೆಂಟ್ ಅಂತ ನನಗನ್ನಿಸ್ತೈತಿ. ಅದ ಕಾರಣ ಡಿಫೆನ್ಸ್ ಸೆಕ್ಟರ್ಗೂ ಪಾಸಿಟಿವ್ ಆಗೋ ಸಂಭಾವನೆ ಭಾಳ ಹೆಚ್ಚೈತಿ. ಅದ ಕಾರಣ ಅದ್ರ ಮ್ಯಾಗೂ ಕಣ್ಣ ಇರ್ಬೇಕು ನಾವು. ಮತ್ತು ನಾಲ್ಕನೇ ಸೆಕ್ಟರ್
AI ಸೆಕ್ಟರ್ ಯಾಕಂತಂದ್ರೆ 2-3 ತಿಂಗಳ ಹಿಂದನ ನಮ್ಮ ಗೌರ್ಮೆಂಟ್ AI ಸಂಬಂಧ ಒಂದು ವೀಕ್ಷಕರೇ ಎಲ್ಲ ಮಂತ್ರಿನ ಬೇರೆ ಇಟ್ಟಾರ. AI ಸಂಬಂಧ ನಮ್ಮ ಗೌರ್ಮೆಂಟ್ ಏನು ಭಾಳ ಕೆಲಸ ಮಾಡತೈತಿ. ನಮ್ಮ ದೇಶದ ಕಂಪ್ನಿಗಳ ಬೆಳೀಲಿ ಗ್ಲೋಬಲ್ನಾಗ ಅನ್ನೋ ಕಾರಣದಿಂದ AI ರಿಲೇಟೆಡ್ ಎಲ್ಲ ಕಂಪ್ನಿಗಳದ್ದು ಪ್ರೋತ್ಸಾಹ ಕೊಡತ್ತಾರ. ಮತ್ತು ಜಗತ್ತಿನಾಗ ಏನು ದೊಡ್ಡ ದೇಶಗಳಿದಾವ ಅವು ದೇಶಗಳ್ನಾಗನು ಈಗ AI ಕಂಪ್ನಿಗಳದ್ದು ಅರ್ನಿಂಗ್ಸ್ ಹೆಚ್ಚು ಬರತೈತಿ. ಅದ ಕಾರಣ ಅವು ದೇಶಗಳು ಭಾಳ ಗ್ರೋ ಮಾಡತ್ತವ್ರಿ. ನೀವು ನೋಡಿರ್ಬೋದು ಈಗ ಏನು 1 ವರ್ಷ ಇತ್ತು, 1 ವರ್ಷನಾಗ ಅಮೇರಿಕಾ ಏನು ದೊಡ್ಡ ದೊಡ್ಡ ಕಂಪ್ನಿಗಳು ಇದಾವೆ AIದು ಅಂಥ ದೇಶಗಳು ಸ್ಟಾಕ್ ಮಾರ್ಕೆಟನ್ನು ಭಾಳ ರಿಟರ್ನ್ ಕೊಟ್ಟಾವ. ಭಾರತದಾಗ AI ರಿಲೇಟೆಡ್ IT ರಿಲೇಟೆಡ್ ಕಂಪ್ನಿಗಳು ಏನೂ ಹೆಚ್ಚು ವೀಕ್ಷಕರೇ ರಿಟರ್ನನ್ನು ಕೊಟ್ಟಿಲ್ಲ. ಅದ ಕಾರಣ ನಮ್ಮ ದೇಶನ ನಾವು ವಿಶ್ವಗುರು ಮಾಡ್ಬೇಕು, ಜಗತ್ನಾಗ ಫಸ್ಟ್ ಅಥವಾ ಸೆಕೆಂಡ್ ಲಾರ್ಜೆಸ್ಟ್ ಎಕನಾಮಿಯನ್ನು ಮಾಡ್ಬೇಕಂತಂದ್ರೆ AI ಸೆಕ್ಟರ್ದು ಕೊಡುಗೆ ಭಾಳ ಇಂಪಾರ್ಟೆಂಟ್ ಈಗಿನ AI ಕಾಲನಾಗ. ಅದ ಕಾರಣ AI ರಿಲೇಟೆಡ್ನು ಏನರೇ ಒಂದು ಚಲೋ ಬಜೆಟ್ನಾಗ ಸಿಗ್ಬೋದಾ, ಸ್ಟಾರ್ಟಿಂಗ್ರೇ ಮಾಡ್ಬೋದಾ, ಸ್ಟಾರ್ಟ್ರೇ ಮಾಡ್ಬೋದು ನಮ್ಮ ಗೌರ್ಮೆಂಟ್ ಅಂತ ನನಗೆ ಅನಿಸತೈತಿ ಈ ಸೆಕ್ಟರ್ನಾಗನು ಹೂಡಿಕೆ ಮಾಡಕ್ಕೆ. ಅದ ಕಾರಣ ನೋಡ್ಬೇಕು ಈ ಸೆಕ್ಟರ್ನಾಗೂ ನಮ್ದು ಕನ್ ಇರ್ಬೇಕಾ. ಮತ್ತೊಂದೇನಂತಂದ್ರೆ 5ನೇದ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಕ್ಯಾಪಿಟಲ್ ಗುಡ್ಸ್. ಈ ಸೆಕ್ಟರ್ಗೂ ಒಳ್ಳೇದಾಗ್ಬೋದು ಅಂತ ನನಗನ್ಸತೈತಿ. ಯಾಕಂತಂದ್ರೆ ನೀವು ಇವು ಡೀಲ್ ಆಗತ್ತವ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗತ್ತವ, ಯುರೋಪ್ ಗುಡಿ ಆತ, ನ್ಯೂಜಿಲ್ಯಾಂಡ್ ಗುಡಿ ಆತ, ಈ ಥರ ಹಲವಾರು ದೇಶಗಳೇ ನಾವು ವೀಕ್ಷಕರೇ UK ಕೂಡ ಅದು ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಸೈನ್ ಮಾಡತ್ತೀವಿ. ಭಾರತದ ಜನಸಂಖ್ಯೆ ಮತ್ತು ಭಾರತದಾಗ ಅಷ್ಟು ಜಾಬ್ ಇಲ್ಲ. ಅದ ಕಾರಣ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರನ್ನು ಸ್ಕೋಪನ್ನು ಕೊಟ್ಟು ಜಾಬನ್ನು ಕ್ರಿಯೇಟ್ ಮಾಡ್ಬೋದಾ, ಆ ವಸ್ತುಗಳನ್ನು ನಾವು ಬೇರೆ ದೇಶನಾಗ ಎಕ್ಸ್ಪೋರ್ಟ್ ಮಾಡಿ ರೊಕ್ಕನೂ ಗಳಿಸ್ಬೋದು ಅನ್ನೋ ಕಾರಣದಿಂದನೂ ಗೌರ್ಮೆಂಟ್ ಈ ಸೆಕ್ಟರ್ಗೂ ಈ ಬಜೆಟ್ನಾಗ ಸಪೋರ್ಟ್ ಮಾಡ್ಬೋದು ಅಂತ ನನಗನ್ನಿಸ್ತೈತಿ. ಅದ ಕಾರಣ ಇದು ಒಂದು ಪಾಸಿಟಿವ್ನ ಅಂತ ನಾವು ಅನ್ಬೋದು ಈ ಸೆಕ್ಟರ್ಗೆ. ಮತ್ತು 6ನೇ ಸೆಕ್ಟರ್ BFSI ಸೆಕ್ಟರ್, ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್ ಅಂತ ನಾವು ಅನ್ಬೋದಾ. ಇವು ಯಾಕೆ ಸೆಕ್ಟರ್ನಾಗ ಪಾಸಿಟಿವ್ ಇದೆ ಅಂತಂದ್ರೆ ಏನಿದೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋ ಗೌರ್ಮೆಂಟ್ ಹೆಚ್ಚು ಪ್ರೋತ್ಸಾಹನೆ ಕೊಡ್ಬೋದು ಅಂತ ನನಗನ್ಸತೈತಿ. ಮತ್ತು ರೈಲ್ವೇಗಾಗಲಿ ಮತ್ತು ಇವೆಲ್ಲ ಹೇಳಿದ್ನಿ ನಾ, ಮ್ಯಾನುಫ್ಯಾಕ್ಚರಿಂಗ್ ಆಗಲಿ ಡಿಫೆನ್ಸ್ ಆಗಲಿ ಅವಕ್ಕೆಲ್ಲ ಭಾಳ ಕ್ಯಾಪಿಟಲ್ದ ಅವಶ್ಯಕತೆ ಐತಿ. ಅದ ಕಾರಣ ಲೋನ್ ಅದು ಬೇಕಾಗೋದು ಇವೆಲ್ಲ ಸೆಕ್ಟರ್ಗೆ. ಅದ ಕಾರಣ ನಾವು ಲೋನ್ ಅದು ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಕಂಪ್ನಿಗಳಿಂದನೇ ತೊಗೋಬೇಕಾಗ್ತೈತಿ. ಅದ ಕಾರಣ ಅದರಿಂದ ಇವಕ್ಕೂ ನೇರ ಲಾಭ ಆಗೋ ಸಂಭಾವನೆ ಐತಿ. ಅದ ಕಾರಣ ಈ ಸೆಕ್ಟರ್ಗೂ ಪಾಸಿಟಿವ್ ಆಗ್ಬೋದು ಈ ವರ್ಷದ ಬಜೆಟ್ದಿಂದ ಅಂತ ಒಂದು ಅನುಮಾನ ಅಂತ ನಾವು ತಿಳ್ಕೊಬೋದ. ಮತ್ತು ವೀಕ್ಷಕರೇ 7ನೇ ಸೆಕ್ಟರ್ EV ಸೆಕ್ಟರ್. ಈ ವರ್ಷ EV ಕಾರ್ಗಳಿಗಾಗಲಿ ಗ್ರೀನ್ ಎನರ್ಜಿ ಆಗಲಿ ಸ್ವಲ್ಪರೇ ಮತ್ತು ಪ್ರೋತ್ಸಾಹನೆ ಕೊಡ್ಬೋದಂತ ನನಗನ್ನಿಸ್ತೈತಿ. ಯಾಕಂತಂದ್ರೆ ಬೇರೆ ದೇಶಗಳಿಗೆ ಗ್ರೀನ್ ಎನರ್ಜಿದದು ಹೆಚ್ಚು ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಅವ್ರ ದೇಶನಾಗನೇ ಎಣ್ಣೆ ಅದು ಸಿಗ್ತೈತಿ. ಬಟ್ ಭಾರತಕ್ಕೆ ಕ್ರೂಡ್ ಆಯಿಲ್ ಅದು ಸಿಗಂಗಿಲ್ಲ. ಅದ ಕಾರಣ ನಾವು ಬೇರೆ ದೇಶಗಳ ಮ್ಯಾಗ ಭಾಳ ಅವಲಂಬನೆ ಇರಬೇಕಾಗ್ತೈತಿ. ಮತ್ತು ನಾವು ಭಾಳ ಇಂಪೋರ್ಟ್ ಮಾಡ್ಕೋಬೇಕಾಗ್ತೈತಿ ರೀ. ಆ ಇಂಪೋರ್ಟ್ ಭಾಳ ಮಾಡ್ಕೋದ್ರಿಂದನೂ ರುಪೀಸ್ ವೀಕ್ ಆಗತೈತಿ. ಆ ರುಪೀಸ್ ವೀಕ್ ಆಗೋದ್ರಿಂದ ಅಥವಾ ಬೇರೆ ದೇಶಗಳ ಮ್ಯಾಗಿಂದ ಅವಲಂಬನೆಯನ್ನು ನಾವು ಬಿಡ್ಬೇಕಂತಂದ್ರೆ ನಾವು ಗ್ರೀನ್ ಎನರ್ಜಿ ಕಡೆ ಜಗತ್ತು ಹೋಗ್ಲಿಲ್ಲ ಅಂದ್ರೂ ಭಾರತ ಗ್ರೀನ್ ಎನರ್ಜಿ ಕಡೆ ಹೋಗಾಕ ಬೇಕಂತ ನನಗನ್ನಿಸ್ತೈತಿ. ಅದ ಕಾರಣನೂ ಈ ಗೌರ್ಮೆಂಟ್ ಏನು BJP ಗೌರ್ಮೆಂಟ್ ರೀ ಗ್ರೀನ್ ಎನರ್ಜಿಗೆ ಭಾಳ ಸಪೋರ್ಟ್ ಮಾಡ್ಕೊಂಬಂದಿದ್ದು ಮೊದಲಿಂದ. ಅದ ಕಾರಣ ಈ ಸಲೇನು ಸ್ವಲ್ಪ ಸಪೋರ್ಟ್ ಮಾಡೋ ಸಂಭಾವನೆ ನನಗೆ ಹೆಚ್ಚೈತಂತ ಅನ್ನಿಸ್ತೈತಿ. ಗೌರ್ಮೆಂಟದ ಯೋಜನೆಗಳನ್ನು ಇದಾವ ಸೋಲಾರ್ ರಿಲೇಟೆಡ್ ಅದ್ರಾಗೂ ಮತ್ತೇನ್ರಿ ಹೆಚ್ಚು ಕೊಡ್ಬೋದು ಕೊಡುಗೆ ಅಂತ ನನಗನ್ನಿಸ್ತೈತಿ ಬಜೆಟ್ನಾಗ. ನೋಡೋಣ್ರಿ ಏನಾಗ್ತೈತೆ ಅಂತ. ಅದ ಕಾರಣ ಇದು ಒಂದು ಪಾಸಿಟಿವ್ ಆಗೋ ಸಂಭಾವನೆ ಐತಂತ ನಾವು ಅನ್ಬೋದ. ಮತ್ತು ಲಾಸ್ಟ್ 8ನೇ ಸೆಕ್ಟರ್ ಯಾವುದಂತಂದ್ರೆ ಕ್ಯಾಪಿಟಲ್ ಮಾರ್ಕೆಟ್. ಏನ್ರಿ ಗೌರ್ಮೆಂಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ LTCG ಮತ್ತು STCG ಅನ್ನು ಕಡಿಮೆ ಮಾಡ್ಬೋದಂತ ಅನ್ನತ್ತಾರ. STCG ಏನು ಮಾಡ್ತಾರೆ ಅನ್ಸಂಗಿಲ್ಲ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ಬಟ್ ಏನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಐತಿ ಅದ್ರಾಗ ಏನ್ರಿ ಕಡಿಮೆ ಮಾಡೋ ಸಂಭಾವನೆ ಐತಂತ ಎಕ್ಸ್ಪರ್ಟ್ಗಳು ಅನ್ನತ್ತಾರಿ. ನೋಡ್ಬೇಕ್ರಿ ಅದೇನ್ರಿ ಮಾಡಿರ ಅಥವಾ LTCG STCG ತೆಗೆದ ಬಿಟ್ರಂತಂದ್ರೆ ಮಾರುಕಟ್ಟೆ ಒಂದು ದೊಡ್ಡ ಗುಡ್ ನ್ಯೂಸ್ ಅಂತ ನಾವು ಅನ್ಬೋದ. ಮಾರುಕಟ್ಟೆ ಭಾಳ ಇರೋ ಸಂಭಾವನೆ ಐತ್ರಿ ಹಂಗೇನ್ರಿ ಆತಂತಂದ್ರೆ. ಮತ್ತು ಕ್ಯಾಪಿಟಲ್ ಮಾರ್ಕೆಟ್ಗೂ ಅದರಿಂದ ಕ್ಯಾಪಿಟಲ್ ಮಾರ್ಕೆಟ್ ಸೆಕ್ಟರ್ಗೂ ಅದರಿಂದ ಭಾಳ ಆಗೋ ಸಂಭಾವನೆ ಐತಿ. ನೋಡ್ರಿ ಈ ವರ್ಷ ಮೇನ್ ಅಂತಂದ್ರೆ ಯಾವ ಇಲೆಕ್ಷನ್ಗಳದು ಇಲ್ಲ. ಅದ ಕಾರಣ ಗೌರ್ಮೆಂಟ್ ಆಲ್ರೆಡಿ GSTಯನ್ನು ಕಡಿಮೆ ಮಾಡೈತಿ. ಹೋದ ವರ್ಷ ಟ್ಯಾಕ್ಸ್ನಾಗೂ ವೀಕ್ಷಕರೇ ಎಷ್ಟಾಗ್ತೈತೆ ಅಷ್ಟು ಬಿಟ್ಟು ಕೊಟ್ಟೈತಿ. ಅದ ಕಾರಣ ಈ ಸಲ ಟ್ಯಾಕ್ಸ್ನಾಗದು ಏನು ಚೇಂಜಸ್ ಮಾಡಂಗಿಲ್ಲ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತೈತಿ. ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಗುರ್ತ ನೋಡ್ಬೇಕು ನಾವು 1 ಫೆಬ್ರವರಿಗೆ. ಬಟ್ ಮೇನ್ ಈಗ ಒಂದೈತ್ರಿ LTCG ಮತ್ತು STCG ಟ್ಯಾಕ್ಸ್ FIs ಅದ್ರ ಸಂಬಂಧನೂ ಹೊಂಟಾರಂತನೂ ಎಲ್ಲರೂ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಅದ ಕಾರಣ ಏನಿದು ವಿದೇಶಿ ಹೂಡಿಕೆ ಭಾರತದಿಂದ ಹೋಗತೈತಿ ಅದಕ್ಕೆ ಮತ್ತೆ ಅಟ್ರ್ಯಾಕ್ಟ್ ಮಾಡಕ್ಕೆ ಅಥವಾ ಇದ್ದಿದ್ದು ಹೂಡಿಕೆಯನ್ನು ತಡ್ಯಾಕ ಏನ್ರಿ ಗೌರ್ಮೆಂಟ್ ಈ ಥರ ಸ್ಟೆಪ್ ತೊಗೊಂತಂದ್ರೆ ಇದು ಒಂದು ಭಾಳ ದೊಡ್ಡ ಗುಡ್ ನ್ಯೂಸ್ ಅಂತಲೂ ನಾವು ಅನ್ಬೋದು. ಅದ ಕಾರಣ LTCG STCG ತೆಗಿತೈತೋ ಅಥವಾ ಕಡಿಮೆ ಮಾಡ್ತೈತೋ ಅಥವಾ ಬರೀ LTCG ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸನ್ನಾರೇ ಕಡಿಮೆ ಮಾಡ್ತೈತೋ ಅಂತಲೂ ನಾವು ನೋಡ್ಬೇಕಾ. ಓವರ್ ಆಲ್ ನಿಮಗೇನು ಅನ್ನಿಸ್ತೈತಿ 2026 ಯೂನಿಯನ್ ಬಜೆಟ್ನಾಗ ಗೌರ್ಮೆಂಟ್ ಏನು ಮಾಡ್ಬೋದಾ ಅಥವಾ ನಿಮ್ಮದು ಅಭಿಪ್ರಾಯ ಏನಿತ್ತಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಓವರಾಲ್ ಇದೈತಿ ಇವತ್ತಿನ ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ಗುರ್ತಾಗಿರ್ಬೋದು ಅಂತ ನನಗನ್ನಿಸ್ತೈತಿ. ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿರಿ. ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಫೈನಾನ್ಷಿಯಲ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.